ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಕೇರಳದಲ್ಲಿ ತುಂಬಾ ಫೇಮಸ್ ಆದಂಥ ಒಂದು ಟೂರಿಸ್ಟ್ ಸ್ಪಾಟ್ಗೆ ನಿಮ್ಮೆಲ್ಲರನ್ನು ಇವತ್ತಿನ ದಿವಸ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಮಿನಿ ಗೋವಾ ಅಂತಲೇ ಫೇಮಸ್ ಆಗಿರುವಂಥ ಈ ಪ್ಲೇಸಲ್ಲಿ ಸುಂದರವಾಗಿರುವಂತಹ ಬೀಚ್ಗಳನ್ನು ನೋಡ್ತಾ, ಬೀಚಲ್ಲಿ ವಾಟರ್ ಆಕ್ಟಿವಿಟೀಸ್ಗಳನ್ನು ಮಾಡ್ತಾ, ಬೀಚ್ ಪಕ್ಕನೇ ಇರುವಂತಹ ರೆಸ್ಟೋರೆಂಟ್ಗಳಲ್ಲಿ ನಿಮ್ಗೆ ಇಷ್ಟ ಆಗಿರುವಂತಹ ಫುಡ್ಗಳನ್ನ ಎಂಜಾಯ್ ಮಾಡ್ತಾ, ಇನ್ನು ನೀವೇನಾದ್ರೂ ನಿಮ್ಮ ಫ್ರೆಂಡ್ಸ್ ಅಥವಾ ಕೊಲೀಗ್ಸ್ ಜೊತೆ ಹೋಗಿದ್ದೀರಾ ಅಂತಂದ್ರೆ ನೈಟ್ ಅಲ್ಲಿ DJ ಪಬ್ಬು ಅಥವಾ ಪಾರ್ಟಿಯನ್ನ ಎಂಜಾಯ್ ಮಾಡ್ಬೋದು ಅವ್ರಗಳ ಜೊತೆ. ನಾನು ಇಷ್ಟೆಲ್ಲ ಹೇಳ್ತಾ ಇರೋದು ಯಾವ ಪ್ಲೇಸ್ ಬಗ್ಗೆ ಗೊತ್ತಾ? ಕೇರಳದಲ್ಲಿರುವಂತ ವರ್ಕಳದ ಬಗ್ಗೆ. ಇವತ್ತು ಕೇರಳದಲ್ಲಿ ನಮ್ದು 2ನೇ ದಿವಸ. ನಾವು ಬೆಳಗ್ಗೆ ಎದ್ದು ರೆಡಿ ಆಗಿ ರೂಮ್ ನ ಚೆಕ್ಔಟ್ ಮಾಡಿ ವರ್ಕಳಾಗೆ ಹೋಗ್ತಾ ಇದ್ದೀವಿ. ನಾವು ತ್ರಿವೇಂದ್ರಂ ಅಲ್ಲಿ ರೂಮ್ ಚೆಕ್ಔಟ್ ಮಾಡ್ಕೊಂಡು ಹೊರಡ್ತಾ ಇದೀವಿ. ಮುಂದೆ ತೋರಿಸ್ತೀನಿ ನಾನು ನಿಮಗೆ ಎಲ್ಲಿಗೆ ಹೋಗ್ತೀವಿ, ಏನು ಕತೆ ಅಂತ. ಇಲ್ಲಿಂದ ಬಸ್ಸಲ್ಲಿ ಹೋಗೋದಾ ಅಥವಾ ಟ್ರೈನಲ್ಲಿ ಹೋಗೋದಾ ಅಂತ ಯೋಚನೆ ಮಾಡ್ತಾ ಇದ್ದೀವಿ, ನೋಡೋಣ. ಟೋಟಲ್ ಆಗಿ ಕೇರಳದಲ್ಲಿ ನಮ್ಮದು 4 ದಿವಸದ ಟ್ರಿಪ್ ಆಗಿತ್ತು. ಇವತ್ತು 2nd ಡೇ. ತ್ರಿವೇಂದ್ರಂಗೆ ಬಂದಿದ ತಕ್ಷಣ ನಾವು ರೂಮಲ್ಲಿ ಫ್ರೆಶ್ ಅಪ್ ಆಗಿ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದು ತ್ರಿವೇಂದ್ರಮಲ್ಲಿರುವಂಥ ಅಕ್ಕಪಕ್ಕ ಪ್ಲೇಸ್ಗಳನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಇನ್ನು ಇವತ್ತಿನ ದಿವಸದ ಪ್ಲ್ಯಾನ್ ಹೇಳಬೇಕು ಅಂತಂದರೆ, ವರ್ಕಳದಲ್ಲಿ ನಾವೇನು ಸ್ಟೇ ಆಗೋವಂಥ ಪ್ಲ್ಯಾನ್ ಇಲ್ಲ. ಜಸ್ಟ್ ವರ್ಕಳಗೆ ಹೋಗಿ ಅಲ್ಲಿನ ಬೀಚ್ಗಳನ್ನೆಲ್ಲ ನೋಡಿಕೊಂಡು ಆ ಕ್ಲಿಫಲ್ಲಿ ಓಡಾಡ್ತಾ ಅಲ್ಲಿಂದ ಹತ್ತಿರದಲ್ಲೇ ಇರೋವಂಥ ಜಟಾಯು ಅರ್ತ್ ಸೆಂಟರ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವೆರಡು ಪ್ಲ್ಯಾನ್ಸ್ ಇವತ್ತಿನ ದಿವಸದ್ದು. ತ್ರಿವೇಂದ್ರಮಿಂದ ವರ್ಕಳ 42 ಕಿಲೋಮೀಟರ್ ದೂರದಲ್ಲಿದೆ. ಬಸ್ಗಳಲ್ಲೂ ಕೂಡ ಹೋಗ್ಬೋದು, ಟ್ರೈನಲ್ಲೂ ಹೋಗ್ಬೋದು, ಅಥವಾ ಟ್ಯಾಕ್ಸಿ ಮಾಡಿಕೊಂಡು ಸ್ವಲ್ಪ ಬೆಲೆ ಜಾಸ್ತಿ ಆದರೂ ಪರವಾಗಿಲ್ಲ ಅಂತಂದರೆ ಟ್ಯಾಕ್ಸಿಯಲ್ಲಿ ಕೂಡ ನೀವು ವರ್ಕಳಾಗೆ ಹೋಗ್ಬೋದು. ನಾವು ಬಜೆಟಲ್ಲಿ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ನಾವು ಟ್ರೈನ್ನ ಚೆಕ್ ಮಾಡಿದಾಗ ನಾವು ಅಂದ್ಕೊಂಡಿದ್ದ ಟೈಮ್ಗೆ ಕರೆಕ್ಟಾಗಿ ಟ್ರೈನ್ ಇತ್ತು. ಹಾಗಾಗಿ ತ್ರಿವೇಂದ್ರಂ ಸೆಂಟ್ರಲ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಇವಾಗ ಇಲ್ಲಿ ಟಿಕೆಟ್ ತೊಗೊಂಡ್ವಿ. ಬರೀ 10 ರೂಪಾಯಿ ಅಷ್ಟೇ ಒಬ್ಬರಿಗೆ ತ್ರಿವೇಂದ್ರಮಿಂದ ವರ್ಕಳ ರೀಚ್ ಆಗೋದಕ್ಕೆ. ಕೇರಳದಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಟ್ರೈನ್ ತುಂಬಾ ಬೆಸ್ಟು. ಯಾಕಂದರೆ ಒಂದು ಸ್ವಲ್ಪನೂ ರಿಸ್ಕ್ ಇಲ್ಲದೆ ನಾವು ಅಂದ್ಕೊಂಡಿರೋವಂಥ ಪ್ಲೇಸ್ಗೆ ಕರೆಕ್ಟ್ ಟೈಮ್ಗೆ ನಾವು ರೀಚ್ ಆಗ್ಬೋದು. ಆದರೆ ಬಸ್ಸಲ್ಲಿ ಹಾಗಾಗೋದಿಲ್ಲ. ನಮಗೆ ಲಗೇಜ್ ಇಟ್ಕೊಳ್ಳೋದಕ್ಕೂ ತುಂಬ ಕಷ್ಟ ಆಗುತ್ತೆ. ಹಾಗೆ ಇವಾಗ ಕೇರಳದಲ್ಲಿ ಎಲ್ಲ ರೋಡ್ಗಳು ಕೂಡ ನಿಮಗೆ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಫ್ಲೈಓವರ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ರೀಚ್ ಆಗೋದಕ್ಕೆ ತುಂಬಾ ಟೈಮ್ ಹಿಡಿಸುತ್ತೆ. ಬಸ್ಸಲ್ಲಿ ನಾವು ಟ್ರಾವೆಲ್ ಮಾಡೋದ್ರಿಂದ ತುಂಬಾ ಸ್ಟ್ರೈನ್ ಆಗ್ತೀವಿ. ನಾವು ಕರೆಕ್ಟಾಗಿ ಪ್ಲೇಸ್ ನೋಡೋದಕ್ಕೂ ಕೂಡ ನಮಗೆ ಮನಸ್ಸಿರೋದಿಲ್ಲ. ಆದರೆ ಟ್ರೈನಲ್ಲಿ ಆರಾಮಾಗಿ ನಾವು ಫ್ರೀಯಾಗಿ ಕೂತ್ಕೊಂಡು ಹೋಗ್ಬೋದು. ಇನ್ನು ಟ್ರೈನಿಗೆ ಕಂಪೇರ್ ಮಾಡಿದ್ರೆ ಬಸ್ಸಲ್ಲಿ ಸ್ವಲ್ಪ ದುಡ್ಡು ಕೂಡ ಜಾಸ್ತಿನೇ. ಈ ಟ್ರೈನು ನಾಗರ್ಕೋಯಿಲಿಂದ ಕೊಲ್ಲಂಗೆ ಹೋಗುವಂಥ ಒಂದು ಪ್ಯಾಸೆಂಜರ್ ಟ್ರೈನು. ತಿರುವನಂತಪುರಂ ಸೆಂಟ್ರಲ್ ರೈಲ್ವೆ ಸ್ಟೇಷನ್ಗೆ 8:15ಕ್ಕೆ ಬರ್ತಾನೆ. ಹಾಗೆ ಇಲ್ಲಿಂದ ನಮಗೆ ವರ್ಕಳ ಹೋಗೋದಕ್ಕೆ ಸುಮಾರು 1 ಗಂಟೆಗಳ ಸಮಯ ಹಿಡಿಸುತ್ತೆ. 9:15 ಅಷ್ಟರಲ್ಲೆಲ್ಲ ನಾವು ವರ್ಕಳ ರೀಚ್ ಆಗಿರ್ತೀವಿ. ಇನ್ನು ಇದು ನಮ್ಮ ಟ್ರಿಪ್ನ ಕಂಟಿನ್ಯೂಷನ್ ಆಗಿರೋದ್ರಿಂದ ನಾವು ತಿರುವನಂತಪುರಮಿಂದ ವರ್ಕಳಗೆ ಹೇಗೆ ಬಂದ್ವಿ ಅಂತ ತಿಳಿಸ್ಕೊಟ್ಟಿದ್ದಾಯಿತು. ನೀವೇನಾದರೂ ಬೆಂಗಳೂರಿಂದ ಯಾವ ರೀತಿ ವರ್ಕಳಗೆ ರೀಚ್ ಆಗಬೇಕು ಅಂತ ಕೇಳೋದಾದರೆ, ಪ್ರತಿದಿನ ಮೆಜೆಸ್ಟಿಕ್ಕಿಂದ ಸಂಜೆ 4:15ಗೆ ಮೈಸೂರು ತ್ರಿವೇಂದ್ರಂ ಎಕ್ಸ್ಪ್ರೆಸ್ ಹೊರಡುತ್ತೆ. ಆ ಟ್ರೈನಲ್ಲಿ ನೀವು ಆರಾಮಾಗಿ ವರ್ಕಳ ಸ್ಟೇಷನ್ಗೆ ಬಂದು ಇಳ್ಕೊಬೋದು. ನಾವು ಕೂಡ ಅದೇ ಟ್ರೈನಲ್ಲಿ ತ್ರಿವೇಂದ್ರಂಗೆ ಬಂದು ರೀಚ್ ಆಗಿದ್ದು. ನಾನು ಈಗಾಗಲೇ ಯಾವ ರೀತಿ ನಾವು ಬೆಂಗಳೂರಿಂದ ತ್ರಿವೇಂದ್ರಂಗೆ ಟ್ರಾವೆಲ್ ಮಾಡಿದ್ವಿ ಟ್ರೈನಲ್ಲಿ ಅನ್ನೋದನ್ನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ. ನಾವಿವಾಗ ಟ್ರೈನಲ್ಲಿ 1 ಅವರ್ ಜರ್ನಿ ಮಾಡಿ ವರ್ಕಳ ಸ್ಟೇಷನ್ ರೀಚ್ ಆಗಿದ್ದೀವಿ. ಇಲ್ಲಿ ಸ್ಟೇಷನ್ ರೀಚ್ ಆಗ್ತಾ ಇದ್ದಂಗೆ ಕ್ಲಾಕ್ ರೂಮ್ಗೆ ಹೋಗಿ ನಮ್ಮ ಲಗೇಜ್ಗಳನ್ನೆಲ್ಲ ಇಟ್ಟು ಇಲ್ಲಿಂದ ಆಟೋದಲ್ಲಿ ವರ್ಕಳ ಕ್ಲಿಫ್ ಹತ್ರ ಹೋಗ್ತಾ ಇದ್ದೀವಿ. ವರ್ಕಳದಲ್ಲಿ ಸ್ಟೇ ಆಗೋವಂಥ ಪ್ಲ್ಯಾನ್ ನಮಗಿಲ್ಲ. ಹಾಗಾಗಿ ನಾವಿಲ್ಲಿ ಯಾವುದೇ ರೂಮ್ನ ಬುಕ್ ಮಾಡ್ತಾ ಇಲ್ಲ. ಕೆಲವರು ವರ್ಕಳದಲ್ಲೇ 3-4 ದಿವಸ ಎಂಜಾಯ್ ಮಾಡೋದಕ್ಕೆ ಅಂತ ಬರ್ತಾರೆ. ಅಂಥವರು ನೀವು ರೂಮ್ನ ಇಲ್ಲಿ ಬುಕ್ ಮಾಡಿಕೊಂಡು ರೂಮಲ್ಲಿದ್ದು ನೀವು ಎಂಜಾಯ್ ಮಾಡ್ಬೋದು ವರ್ಕಳನ. ಸೇಮ್ ಯಾವ ರೀತಿ ಗೋವಾದಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀರೋ ಅದೇ ರೀತಿ.
ಆದರೆ ನಮಗೆ ಕೇರಳದಲ್ಲಿ ಇನ್ನೂ ನೋಡೋದಕ್ಕೆ ತುಂಬಾ ಪ್ಲೇಸಸ್ಗಳಿರೋದ್ರಿಂದ ನಾವು ವರ್ಕಳದಲ್ಲಿ ಸ್ಟೇ ಆಗ್ತಾ ಇಲ್ಲ, ಜಸ್ಟ್ ನೋಡಿಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಹಾಗಾಗಿ ನಮ್ಮಂಥ ಬಜೆಟ್ ಟ್ರಾವೆಲರ್ಸ್ಗೆ ಅಂತಲೇ ಎಲ್ಲ ರೈಲ್ವೆ ಸ್ಟೇಷನ್ಗಳಲ್ಲಿಯೂ ಕೂಡ ಕ್ಲಾಕ್ ರೂಮ್ ಇರುತ್ತೆ. ಆ ಕ್ಲಾಕ್ ರೂಮ್ನ ಉಪಯೋಗಿಸ್ಕೋಬೇಕಾಗತ್ತೆ. ನಮಗೆ 2 ಟ್ರಾಲಿ ಹಾಗೆ 1 ಬ್ಯಾಗಿಗೆ 80 ರುಪೀಸ್ ಚಾರ್ಜ್ ಮಾಡಿದ್ರು. ಇದು 24 ಅವರ್ಸ್ಗೆ. ನೀವು ಅಲ್ಲಿಟ್ಬಿಟ್ಟು ಬೇರೆ ಕಡೆ ಎಲ್ಲ ಕಡೆ ಓಡಾಡಿಕೊಂಡು 24 ಅವರ್ಸ್ ಒಳಗಡೆ ಬಂದು ನಿಮ್ಮ ಲಗೇಜ್ನ ನೀವು ತೊಗೊಂಡು ಹೋಗ್ಬೋದು. ಅಕಸ್ಮಾತಾಗಿ 24 ಅವರ್ಸ್ಗಿಂತೂ ಜಾಸ್ತಿ ಆದರೆ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರಷ್ಟೇ. ವರ್ಕಳ ರೈಲ್ವೆ ಸ್ಟೇಷನಿಂದ ವರ್ಕಳ ಕ್ಲಿಫ್ ಹತ್ರ ಬಂದಿದ್ದೀವಿ ನಾವಿವಾಗ ಆಟೋದಲ್ಲಿ. ಆಟೋದವರು 150 ರುಪೀಸ್ ಚಾರ್ಜ್ ಮಾಡಿದ್ರು. ನಿಮಗೆ ವರ್ಕಳದಲ್ಲಿ ಓಡಾಡೋದಕ್ಕೆ ಅಂತ ಬೈಕ್ಗಳು ಕೂಡ ಸಿಗುತ್ತೆ. ನಿಮ್ಮ ID ಕಾರ್ಡ್ ತೋರಿಸಿ ನೀವು ಬೈಕ್ಗಳನ್ನು ಕೂಡ ರೆಂಟಿಗೆ ತೊಗೋಬೋದು. 500 ರೂಪಾಯಿಂದ 1000 ರೂಪಾಯಿ ಚಾರ್ಜ್ ಮಾಡ್ತಾರೆ ಯಾವ ಬೈಕು ಅನ್ನೋದ್ರ ಮೇಲೆ. ಇದು ವರ್ಕಳ ಕ್ಲಿಫ್ ಹತ್ರ ಇರೋವಂಥ ಎಲಿಪ್ಯಾಡ್, ಅಂದರೆ ಹೆಲಿಕಾಪ್ಟರ್ ಎಲ್ಲ ಬಂದಾಗ ಲ್ಯಾಂಡ್ ಮಾಡೋದಕ್ಕೆ ಅಂತ ಇರೋವಂತಹ ಜಾಗ. ಇಲ್ಲೇ ಪಾರ್ಕಿಂಗ್ ಸ್ಟೇಷನ್ ಇರೋದು. ಆಟೋಗಳು ಕೂಡ ಸಿಗುತ್ತೆ. ಹಾಗೆ ನೀವೇನಾದರೂ ನಿಮ್ಮ ಓನ್ ವೆಹಿಕಲಲ್ಲಿ ಬಂದರೆ ಇಲ್ಲೇ ಪಾರ್ಕ್ ಮಾಡಬೇಕಾಗತ್ತೆ. ಹಾಗೆ ವರ್ಕಳಕ್ಕೆ ಬಂದರೆ ಯಾವ್ಯಾವ ಪ್ಲೇಸ್ಗಳನ್ನು ನೀವು ನೋಡ್ಬೋದು ಅಂತ ಇಲ್ಲೊಂದು ಬೋರ್ಡ್ ಕೂಡ ಹಾಕಿದ್ದಾರೆ. ಈ ಬೋರ್ಡನ್ನು ನೋಡಿಕೊಂಡು ನೀವು ಅಕ್ಕಪಕ್ಕ ಇರೋವಂಥ ಎಲ್ಲ ಪ್ಲೇಸಸ್ಗಳನ್ನು ಕೂಡ ಕವರ್ ಮಾಡ್ಬೋದು. ನಾನು ಮೊದಲೇ ಹೇಳಿದ್ನಲ್ಲ, ವರ್ಕಳದಲ್ಲಿ ಅಟ್ಲೀಸ್ಟ್ 2 ಡೇಸ್ ನಾವಿಲ್ಲಿರ್ತೀವಿ ಅಂತ ಅಂದ್ಕೊಂಡು ಬಂದರೆ ಇಲ್ಲಿರೋವಂಥ ಎಲ್ಲ ಪ್ಲೇಸಸ್ಗಳನ್ನ ನೀವು ನೋಡ್ಬೋದಾಗಿರುತ್ತೆ. ಆದರೆ ಜಸ್ಟ್ ಬಂದು ಕ್ಲಿಫ್ನ ನೋಡಿಕೊಂಡು ಹೋಗ್ತೀವಿ ಅಂತ ಅನ್ನೋರಿಗೆ ಎಲ್ಲ ಪ್ಲೇಸ್ನ ಕವರ್ ಮಾಡೋದಕ್ಕೆ ಆಗೋದಿಲ್ಲ. ವರ್ಕಳ ಕ್ಲಿಫ್ ಇಲ್ಲಿಂದ ಶುರುವಾಗುತ್ತೆ. ಇಲ್ಲಿಂದ ಶುರುವಾದರೆ ಸುಮಾರು 1.5-2 ಕಿಲೋಮೀಟರ್ವರೆಗೂ ಕೂಡ ಇದೇ ರೀತಿ ಕ್ಲಿಫ್ ಇದೆ. ಕ್ಲಿಫ್ ಅಂದರೆ ಬಂಡೆ ಅಥವಾ ಒಂದು ಬೆಟ್ಟ ಅಂತ. ಈ ಬೆಟ್ಟದ ಮೇಲೆ ನಾವು ನಡ್ಕೊಂಡು ಹೋಗ್ತಾ ಇರಬೇಕು. ಕೆಳಗಡೆ ಪಾತಾಳದಲ್ಲಿ ನಮಗೆ ಸಮುದ್ರ ಕಾಣಿಸುತ್ತೆ. ಒಂಥರ ಬೇರೆದೇ ಅನುಭವ. ನೀವು ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ಕಣ್ಣು ಎಲ್ಲಿಗೆ ಹಾಯಿಸ್ತಿರೋ ಅಲ್ಲಿವರೆಗೂ ಪೂರ್ತಿಯಾಗಿ ಕ್ರಿಸ್ಟಲ್ ಕ್ಲಿಯರ್ ಆಗಿರೋವಂಥ ಸಮುದ್ರ ಕಾಣಿಸುತ್ತೆ. ಹಾಗೆ ಮತ್ತೊಂದು ಕಡೆ ಪೂರ್ತಿಯಾಗಿ ಶಾಪಿಂಗ್ ಸ್ಟಾಲ್ಗಳು. ಈ ಅಂಗಡಿಯಲ್ಲಿ ನಿಮಗೆ ಏನು ಬೇಕೋ ಎಲ್ಲವೂ ಕೂಡ ಸಿಗುತ್ತೆ. ಬಟ್ಟೆಗಳಾಗಿರ್ಬೋದು, ಬ್ಯಾಗ್ಗಳು, ಕ್ಯಾಪ್ಗಳು, ಸನ್ಗ್ಲಾಸ್ಗಳು, ಅಥವಾ ನೀವೇನಾದರೂ ಟ್ಯಾಟು ಹಾಕ್ಸ್ಕೊತೀರಾ ಅಂತಂದರೆ ಟ್ಯಾಟುಗಳನ್ನೂ ಕೂಡ ಇಲ್ಲಿ ಹಾಕ್ಸ್ಕೊಬೋದು. ಅದೇ ರೀತಿಯಲ್ಲಿ ಬೇರೆ ಬೇರೆ ಥರದ ರೆಸ್ಟೋರೆಂಟ್ಸ್ಗಳಿರುತ್ತೆ. ಸೀ ಫುಡ್ಗಳೆಲ್ಲ ಸಿಗುತ್ತೆ ನಿಮಗೆ. ವೆರೈಟಿ ಆಫ್ ಸೀ ಫುಡ್ಸ್ ಆಗಿರ್ಬೋದು. ಇನ್ನು ಹೋಮ್ ಡೆಕೋರ್, ಮನೆಯಲ್ಲಿ ಅಲಂಕಾರ ಮಾಡೋದಕ್ಕೆ ಅಂತ ಬಳಸೋವಂಥ ಆ್ಯಂಟಿಕ್ ಪೀಸ್ಗಳು ಅದು ಕೂಡ ತುಂಬ ಸಿಗುತ್ತೆ. ಇತ್ತೀಚೆಗೆ ಈ ವರ್ಕಳ ಮಿನಿ ಗೋವಾ ಅಂತಲೇ ಫೇಮಸ್ ಆಗಿದೆ ಅಂತ ನಾನು ಹೇಳಿದ್ನಲ್ವ. ಹಾಗಾಗಿ ಇಲ್ಲಿ ನಮ್ಮವ್ರಿಗಿಂತ ಜಾಸ್ತಿಯಾಗಿ ಫಾರಿನರ್ಸ್ನ ನಾವು ನೋಡ್ಬೋದು. ಇಲ್ಲಿ ನಾನು ಇನ್ನೊಂದು ಏನು ಅಬ್ಸರ್ವ್ ಮಾಡಿದೆ ಅಂತಂದರೆ, ಇಲ್ಲಿಗೆ ಬಂದಿರೋವಂಥ ಫಾರಿನರ್ಸ್ ಎಲ್ಲರೂ ಕೂಡ ಜಾಸ್ತಿಯಾಗಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ನ ಇಲ್ಲಿ ಪರ್ಚೇಸ್ ಮಾಡ್ತಾಯಿದ್ರು. ಗಿಟಾರ್ಗಳಾಗಿರ್ಬೋದು ಅಥವಾ ಇನ್ನೂ ಬೇರೆ ಬೇರೆ ರೀತಿಯಾದಂಥ ಇನ್ಸ್ಟ್ರೂಮೆಂಟ್ಗಳನ್ನೆಲ್ಲ ಇಲ್ಲಿ ತೊಗೊಳ್ತಾ ಇದ್ರು. ಇಲ್ಲಿ ಬರೀ ಬಾರ್ ಆ್ಯಂಡ್ ರೆಸ್ಟೋರೆಂಟ್, ಪಬ್ಬು ಇದು ಮಾತ್ರನೇ ಅಲ್ಲದೆ ಯೋಗ ಕ್ಲಾಸಸ್ಸು, ಮೆಡಿಟೇಷನ್ ಕ್ಲಾಸಸ್ಗಳು ಕೂಡ ತುಂಬಾ ಇತ್ತು. ಸುಮಾರು ಜನ ಫಾರಿನರ್ಸು ಒಂದ್ಸಲ ಇಲ್ಲಿಗೆ ಬಂದರೆ ಸುಮಾರು 2-3 ತಿಂಗಳುಗಳ ಕಾಲ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾರಂತೆ. ನೋಡ್ತಾ ಇದ್ದೀರಲ್ವಾ, ಈ ಬೆಟ್ಟದ ಮೇಲಿಂದ ಕೆಳಗಡೆ ಇರೋವಂಥ ಈ ಸಮುದ್ರ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇತ್ತು ಅಂತಂದರೆ, ಎಲ್ಲೂ ಕೂಡ ನಿಮಗೆ ನೋಡೋದಕ್ಕೆ ಒಂದು ಗಲೀಜ್ ಅಂತ ಕಾಣಿಸೋದಿಲ್ಲ. ಅಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿತ್ತು ವಾಟರು. ಸುಮಾರಷ್ಟು ದೂರ ನಡ್ಕೊಂಡು ಹೋದ್ಮೇಲೆ ಇಲ್ಲೊಂದು ಮ್ಯಾಗ್ನೆಟ್ ಶಾಪ್ ಕಾಣಿಸ್ತು ನಮಗೆ. ಫ್ರಿಡ್ಜ್ ಮ್ಯಾಗ್ನೆಟ್ಸು ಸಿಗೋವಂಥ ಅಂಗಡಿ ಇದು. ಇಲ್ಲಿ ಕೇರಳಕ್ಕೆ ಸಂಬಂಧಪಟ್ಟಂಗೆ ಸುಮಾರಷ್ಟು ಮ್ಯಾಗ್ನೆಟ್ಸ್ ಇತ್ತು. ಯಾವ್ದು ತಗೊಳ್ಳೋದು ಅಂತ ನೋಡ್ತಾ ಇದ್ದೀವಿ. ಯಾವುದನ್ನು ತಗೊಂಡ್ರು 100 ರುಪೀಸ್. ವರ್ಕಳದು ಇತ್ತು. ಹಾಗೆ ಕೇರಳದ ಸ್ಟೈಲಲ್ಲಿ ತೆಂಗಿನ ಮರಗಳು, ಎಲಿಫೆಂಟು, ಹೌಸ್ ಬೋಟು, ಕಥಕಳಿ ಫೇಸ್ ಎಲ್ಲ ಇರೋವಂಥದ್ದೆಲ್ಲ ಇತ್ತು. ನಾನು ಮೊದಲೇ ಹೇಳಿದ್ನಲ್ಲ, ಇಲ್ಲಿ ಜಾಸ್ತಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ನೆಲ್ಲ ಬೈ ಮಾಡ್ತಾರೆ ಫಾರಿನರ್ಸು ಅಂತ. ಹಾಗೆ ಈ ಅಂಗಡಿಲೂ ಕೂಡ ಒಳಗಡೆ ಎಲ್ಲ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ನ ಇಟ್ಟಿದ್ರು. ಇನ್ನು ನಾವೇನೋ ವರ್ಕಳದಲ್ಲಿ ಸ್ಟೇ ಆಗಲಿಲ್ಲ. ಆದರೆ ನೀವೇನಾದರೂ ಬಂದರೆ 1-2-3 ದಿವಸ ಇಲ್ಲೇ ಸ್ಟೇ ಆಗಬೇಕು ಅಂದರೆ
ಆಪ್ಷನ್ಸ್ ಹೇಗಿದೆ ಅಂತ ಕೇಳೋದಾದರೆ ಪರವಾಗಿಲ್ಲ, ಚೆನ್ನಾಗೇ ಇದೆ. ನಿಮಗೆ ಒಳ್ಳೆ ಲಕ್ಸುರಿ ಆಗಿರುವಂಥದ್ದು ಡಿಲಕ್ಸ್ ರೂಮ್ಸ್ ಎಲ್ಲ ಬೇಕು ಅಂತಂದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಯಾಕಂದರೆ ಬೀಚ್ ಸೈಡೇ ಇರೋದ್ರಿಂದ, ಹಾಗೆ ಜಾಸ್ತಿ ಫಾರಿನರ್ಸ್ ಎಲ್ಲ ಬಂದು ಹೋಗೋದ್ರಿಂದ ಆಬ್ವಿಯಸ್ಲಿ ರೇಟ್ ಜಾಸ್ತಿ ಇರುತ್ತೆ. ಒಂದು 3-4 ಸಾವಿರ ಆಗುತ್ತೆ. ಆದರೆ ನಿಮಗೆ ಪರವಾಗಿಲ್ಲ, ನಾರ್ಮಲಾಗಿದ್ದರೂ ನಡೆಯುತ್ತೆ ಅಂತಂದರೆ ನಿಮಗೆ 2000 ಇಂದನೂ ಕೂಡ ರೂಮ್ಸ್ ಎಲ್ಲ ಸಿಗುತ್ತೆ. ಹೋಮ್ ಸ್ಟೇಗಳು ಬೇಕು ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಷ್ಟೇ. ಬೀಚ್ ಸೈಡಲ್ಲೇ ಇರೋವಂಥ ರೂಮ್ಸ್ಗಳು, ಹೋಮ್ ಸ್ಟೇಗಳನ್ನ ತೊಗೊಂಡ್ರೆ ಕಾಸ್ಟ್ಲಿ ಆಗುತ್ತೆ. ಅದೇ ನೀವು ಸ್ವಲ್ಪ ದೂರಕ್ಕೆ ಕ್ಲಿಫಿಂದ ಒಂದು ಸ್ವಲ್ಪ ದೂರದಲ್ಲಿ ರೂಮ್ಸ್ನೆಲ್ಲ ಮಾಡಿದ್ರೆ ಕಡಿಮೆ ಆಗುತ್ತೆ. 1000ಗೂ ಕೂಡ ಸಿಗ್ಬೋದು. ಕೇರಳನ ಗಾಡ್ಸ್ ಓನ್ ಕಂಟ್ರಿ ಅಥವಾ ದೇವರ ನಾಡು ಅಂತ ಸುಮ್ಮನೆ ಕರೆಯೋದಿಲ್ಲ ಅಂತ ಈ ಒಂದು ಪ್ಲೇಸ್ನ ನೋಡಿದಾಗ ಖಂಡಿತವಾಗ್ಲೂ ಅನಿಸುತ್ತೆ. ಈ ವರ್ಕಳನ ಬೀಚ್ ಸಿಟಿ ಅಂತಲೇ ಕರೀತಾರೆ, ಯಾಕಂದರೆ ಇಲ್ಲಿರೋಂಥ ಬೀಚ್ಗಳಿಗೆ ಲೆಕ್ಕನೇ ಇಲ್ಲ. ಒಂದು ಕಡೆ ಕ್ಲಿಫ್ ಮೇಲೆ ನಿಂತ್ಕೊಂಡು ನೋಡಿದ್ರೆ ಪೂರ್ತಿಯಾಗಿ ಸಮುದ್ರ ಕಾಣಿಸುತ್ತೆ. ಹಾಗೆ ಸಮುದ್ರದ ಹತ್ರ ನಿಂತ್ಕೊಂಡು ನೋಡಿದ್ರೆ ಎತ್ತರವಾಗಿರುವಂಥ ಬಂಡೆ ಮೇಲಿನ ಆ ನಾರ್ತ್ ಕ್ಲಿಫ್ ನೋಡೋದಕ್ಕೆ ಒಂದು ಅದ್ಭುತ ಅಂತ ಹೇಳ್ಬೋದು. ಬೆಳಗ್ಗೆ ಈ ಬೀಚು ಹಾಗೆ ಈ ಕ್ಲಿಫಿನ ಸೌಂದರ್ಯ ನೋಡೋದಕ್ಕೆ ಸಿಕ್ಕಿದ್ರೆ ಇನ್ನು ರಾತ್ರಿ ಮೋಜು ಮಸ್ತಿ ಪಾರ್ಟಿಗಳನ್ನು ನೀವು ಎಂಜಾಯ್ ಮಾಡ್ಬೋದು. ನೈಟ್ ಲೈಫ್ ಬೇರೆನೇ ಥರ ಇರುತ್ತೆ. ಕ್ಲಿಫಲ್ಲಿ ಓಡಾಡಿಕೊಂಡು ಸುಮಾರು ದೂರ ಈ ಬಿಸಿಲಲ್ಲಿ ನಡೆದ ಮೇಲೆ ಸಾಕಾಗಿತ್ತು, ಹಾಗಾಗಿ ಲೆಮನ್ ಸೋಡಾ ತೊಗೊಂಡಿದ್ದೀವಿ. ಇಲ್ಲಿ ನಾವು ಚಿಕ್ಕದೊಂದು ಶಾಪಲ್ಲಿ ಲೆಮನ್ ಸೋಡಾ ತೊಗೊಂಡಿದ್ದು. ಅವರು ಹೇಳ್ತಾಯಿದ್ರು ನಮ್ಮದೇ ರೂಮ್ಸ್ ಇದೆ, 2500 ರುಪೀಸ್ಗೆ ಒಳ್ಳೆ ಡಿಲಕ್ಸ್ ರೂಮ್ ಸಿಗುತ್ತೆ, ಇಲ್ಲಿ ನೈಟ್ ಸ್ಟೇ ಆಗಿದ್ದು ನೈಟ್ ಲೈಫ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಆದರೆ ಮುಂಚೆನೇ ಹೇಳ್ದಂಗೆ ನಮ್ಮದು ಪ್ಲ್ಯಾನ್ ಬೇರೆ ಇದ್ದಿದ್ದರಿಂದ ನಾವು ವರ್ಕಳದಲ್ಲಿ ಸ್ಟೇ ಆಗೋದಕ್ಕಾಗಲಿಲ್ಲ. ಅಲ್ಲಿ ಜ್ಯೂಸ್ನೆಲ್ಲ ಕುಡಿದು ನೆಕ್ಸ್ಟ್ ನಾವು ಸ್ವಲ್ಪ ಬೀಚ್ ಹತ್ರ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಮೇಲೆ ಕ್ಲಿಫಿಂದ ನಮಗೆ ಬೀಚ್ಗೆ ಹೋಗೋದಕ್ಕೆ ಈ ರೀತಿ 3-4 ಕಡೆ ಮೆಟ್ಲುಗಳನ್ನು ಮಾಡಿದ್ದಾರೆ. ಈ ಮೆಟ್ಲುಗಳ ಮೂಲಕ ನಾವು ಕೆಳಗಡೆ ಇಳಿದು ಹೋಗ್ಬೋದು. ನಾನು ಸುಮಾರಷ್ಟು ಬೀಚ್ಗಳನ್ನ ನೋಡಿದ್ದೀನಿ, ಆದರೆ ಈ ರೀತಿ ಕ್ಲಿಫ್ ಇರೋವಂಥ ಬೀಚ್ನ ಫಸ್ಟ್ ಟೈಮ್ ನೋಡಿದ್ದು. ತುಂಬಾ ಬೇರೆ ಥರದ ಎಕ್ಸ್ಪೀರಿಯೆನ್ಸ್ ಇದು, ತುಂಬಾ ಖುಷಿಯಾಯಿತು. ಹಾಗೆ ಇಷ್ಟೊಂದು ಫಾರಿನರ್ಸ್ ಇರೋವಂಥ ಯಾವ ಬೀಚ್ನು ನಾನು ನೋಡಿರಲಿಲ್ಲ. ಆ್ಯಕ್ಚುಲಿ ನಾನು ಗೋವಾಗೆ ಹೋಗಿಲ್ಲ. ಗೋವಾಗೆ ಹೋಗಿದ್ದಿದ್ರೆ ಮೇ ಬಿ ಅಷ್ಟೊಂದು ನನಗೆ ಎಕ್ಸೈಟ್ ಆಗ್ತಾ ಇರಲಿಲ್ವೇನೋ. ನಾವಿವಾಗ ಹೋಗ್ತಾ ಇದ್ದೀವಲ್ಲ, ಇಲ್ಲೇ ಪಕ್ಕದಲ್ಲಿ ನಿಮಗೆ ಅಂಬ್ರೆಲಾ ಬೇಕು ಅಂದರೆ ಅಥವಾ ಅಲ್ಲಿ ಸನ್ ಬಾದಿಂಗ್ ಮಾಡೋದು ತುಂಬಾ ಫೇಮಸ್ ಇಲ್ಲಿ ವರ್ಕಳದಲ್ಲಿ. ಹಾಗಾಗಿ ನೀವೇನಾದರೂ ಮಲ್ಕೊಂಡು ರಿಲ್ಯಾಕ್ಸ್ ಮಾಡ್ತೀರಾ ಅಂತಂದರೆ ನಿಮಗೆ ಮಲ್ಕೊಳ್ಳೋದಕ್ಕೆ ಮಂಚ ಕೂಡ ಸಿಗುತ್ತೆ. ಫೋಲ್ಡಬಲ್ ಮಂಚ, ಅದ್ರ ಜೊತೆ ಅಂಬ್ರೆಲಾನು ಅವರೇ ತೊಗೊಂಡು ಬಂದು ಫಿಕ್ಸ್ ಮಾಡಿಕೊಡ್ತಾರೆ. ನೀವು ಬೇಕಿದ್ರೆ ಮಲ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು ಬೀಚ್ ಪಕ್ಕದಲ್ಲಿ. ಹಾಗೆ ವಾಟರ್ ಸ್ಪೋರ್ಟ್ ಆ್ಯಕ್ಟಿವಿಟೀಸ್ನ ನೀವು ಮಾಡ್ತೀರಾ ಅಂತಂದ್ರೂ ತುಂಬಾ ಆ್ಯಕ್ಟಿವಿಟೀಸ್ ಇದೆ. ಜೆಟ್ ಸ್ಕೀಯಿಂಗ್ ಆಗಿರ್ಬೋದು, ಹಾಗೆ ಬನಾನಾ ರೈಡ್ ಆಗಿರ್ಬೋದು, ಪ್ಯಾರಾಸೀಲಿಂಗ್ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇರುತ್ತೆ. ಸ್ಪೀಡ್ ಬೋಟಲ್ಲಿ ಹೋಗಿ ಬರೋದಾಗಿರ್ಬೋದು. ಅಲ್ಲೇ ನೀವು ಸ್ಟೇ ಆಗಿದ್ರೆ ಇದನ್ನೆಲ್ಲ ನೀವು ಟ್ರೈ ಮಾಡ್ಬೋದು. ಆ ಸಮುದ್ರದ ಬಣ್ಣ ನೀವು ನೋಡ್ತಾ ಇದ್ರೆ ಎಷ್ಟು ಕ್ಲಿಯರ್ ಆಗಿದೆ ಅಂತ ಅಂದ್ಬಿಟ್ಟು ನನ್ನ ಮಗ ಹಾಗೆ ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಸ್ವಲ್ಪ ಹೊತ್ತು ಬೀಚಲ್ಲೆಲ್ಲ ಆಟ ಆಡಿದ್ರು. ಸಿಕ್ಕಾಪಟ್ಟೆ ಜನ ಫಾರಿನರ್ಸ್ ಇದ್ದರು, ಎಲ್ಲರೂ ಕೂಡ ಸನ್ ಬಾದಿಂಗ್ ಮಾಡ್ತಾಯಿದ್ರು, ಕೆಲವರು ಸಮುದ್ರದಲ್ಲಿ ಆಟ ಆಡ್ತಾಯಿದ್ರು, ಇನ್ನು ಕೆಲವರು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ನ ಮಾಡ್ತಾಯಿದ್ರು, ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು. ನಾವು ಸುಮಾರು ಬೆಳಗ್ಗೆ 10 ಗಂಟೆಗೆ ಇಲ್ಲಿಗೆ ಬಂದಿದ್ವಿ, ಆದರೆ ಮಧ್ಯಾಹ್ನ ಇಲ್ಲಿಂದ ಹೊರಡೋಷ್ಟರಲ್ಲಿ 1:30 ಆಗಿತ್ತು. ಇಲ್ಲಿ ಬೀಚಲ್ಲೆಲ್ಲ ಆಟ ಆಡಿ ಹಾಗೆ ಮೆಟ್ಲನ್ನು ಹತ್ಕೊಂಡು ಕ್ಲಿಫ್ ಮೇಲೆ ನಡ್ಕೊಂಡು ನಮ್ಮನ್ನ ಆಟೋದವ್ರು ಎಲ್ಲಿ ಡ್ರಾಪ್ ಮಾಡಿದ್ರು ಅಲ್ಲೇ ಹೋಗಿ ಮತ್ತೆ ಆಟೋನ ಬುಕ್ ಮಾಡಿಕೊಂಡು ವಾಪಸ್ ವರ್ಕಳ ರೈಲ್ವೆ ಸ್ಟೇಷನ್ಗೆ ಹೋಗಿ ನಮ್ಮ ಲಗೇಜನ್ನೆಲ್ಲ ತೊಗೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಜಟಾಯು ಅರ್ತ್ ಸೆಂಟರ್ಗೆ. ವರ್ಕಳದಿಂದ ಜಟಾಯು ಅರ್ತ್ ಸೆಂಟರ್ 26 ಕಿಲೋಮೀಟರ್ ದೂರದಲ್ಲಿದೆ. ಜಟಾಯು ಅರ್ತ್ ಸೆಂಟರ್ದು ಸಪ್ರೇಟ್ ವಿಡಿಯೋ ಬರುತ್ತೆ, ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ವರ್ಕಳ ಒಂದು ತುಂಬಾ ಅದ್ಭುತವಾದಂಥ ಜಾಗ. ನನ್ನ ಮಗನೂ ಕೂಡ ಹೇಳ್ತಾ ಇದ್ದ ಬಂದು ಈ ಥರದ ಜಾಗದಲ್ಲಿ 1-2 ದಿವಸ ಸ್ಟೇ ಮಾಡಬೇಕು ಅಂತ. ಗೋವಾಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ನೋಡೋದಕ್ಕೆ ವಾತಾವರಣವೂ ಕೂಡ ತುಂಬಾ ಚೆನ್ನಾಗಿದೆ, ಬೀಚ್ಗಳು ಕ್ಲೀನಾಗಿದೆ. ಅಷ್ಟೇ ಅಲ್ಲದೆ ನಮಗಿಲ್ಲಿ ಊಟ ತಿಂಡಿ ಆಗಿರ್ಬೋದು, ಇನ್ನು ಶಾಪಿಂಗು ಅಷ್ಟೇ ಅಂತ ಎಕ್ಸ್ಪೆನ್ಸಿವು ಅಂತ ಏನೂ ಅನ್ನಿಸ್ಲಿಲ್ಲ. ಪರವಾಗಿಲ್ಲ, ಎಲ್ಲ ರೇಟ್ಗಳೂ ಅಷ್ಟೊಂದು ಕಾಸ್ಟ್ಲಿ ಏನಿಲ್ಲ, ಕಡಿಮೆಗೇ ನಮಗೆ ಸಿಗುತ್ತೆ. ಹಾಗೆ ಉಳ್ಕೊಳ್ಳೋದಕ್ಕೆ ಸ್ಟೇನೂ ಅಷ್ಟೇ ನಾರ್ಮಲಾಗಿ ಎಲ್ಲ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಯಾವ ರೀತಿ ಪ್ರೈಸ್ ಇರುತ್ತೋ ಅದೇ ರೀತಿ ಇದೆ, ಏನು ತುಂಬ ಎಕ್ಸ್ಪೆನ್ಸಿವ್ ಅಂತ ಏನೂ ಇಲ್ಲ. ಹಾಗಾಗಿ ಗೋವಾ ತುಂಬ ಎಕ್ಸ್ಪೆನ್ಸಿವ್ ಅಪ್ಪ, ಅಲ್ಲಿ ಹೋಗಿ ನಾವು ಎಲ್ಲ ನೋಡೋದಕ್ಕಾಗಲ್ಲ, ಗೋವಾ ಲೈಫ್ನ ಎಂಜಾಯ್ ಮಾಡೋದಕ್ಕಾಗಲ್ಲ ಅನ್ನೋರು ಖಂಡಿತ ಒಂದ್ಸಲ ವರ್ಕಳಕ್ಕೆ ಬರೋದನ್ನ ಮರೆಯೋದಕ್ಕೆ ಹೋಗಬೇಡಿ. ನೀವು ಆಲ್ರೆಡಿ ಗೋವಾಗೆ ಹೋಗಿದ್ರೆ ಒಂದ್ಸಲ ವರ್ಕಳಗೂ ಬಂದು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ಎರಡರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ನಿಮಗೆ ನೀವು ಕ್ವಶನ್ ಕೂಡ ಕೇಳ್ಕೊಬೋದು. ಇನ್ನು ಇಲ್ಲಿಂದ ನೀವು ವಾಪಸ್ ಬೆಂಗಳೂರಿಗೆ ಹೋಗಬೇಕು ಅಂದರೂ ಡೈಲಿ ಟ್ರೈನ್ಸ್ ಇದೆ. ಹಮ್ಸಫರ್ ಎಕ್ಸ್ಪ್ರೆಸ್ ಇದೆ, ಹಾಗೆ ತ್ರಿವೇಂದ್ರಂ ಮೈಸೂರು ಎಕ್ಸ್ಪ್ರೆಸ್ ಇದೆ. ಈ ಕ್ಲಿಫಿಂದ ರೈಲ್ವೆ ಸ್ಟೇಷನ್ಗೆ ಬರೀ 3-4 ಕಿಲೋಮೀಟ್ರ್ ಆಗುತ್ತಷ್ಟೇ.
ಇನ್ನು ವರ್ಕಳದಲ್ಲಿ ಒಂದು ನೋಡಲೇಬೇಕಂತ ದೇವಸ್ಥಾನ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಟೈಮ್ ಇಲ್ಲದೆ ಇರೋ ಕಾರಣ ಆ ದೇವಸ್ಥಾನಕ್ಕೆ ಹೋಗೋದಕ್ಕಾಗಲಿಲ್ಲ. 2000 ವರ್ಷಗಳ ಇತಿಹಾಸ ಇದೆ ಆ ದೇವಸ್ಥಾನಕ್ಕೆ. ಜನಾರ್ದನ ಸ್ವಾಮಿ ದೇವಸ್ಥಾನ ಅಂತ. ಖಂಡಿತ ನಿಮ್ಗೆ ಟೈಮ್ ಸಿಕ್ಕಿದ್ರೆ ಅಲ್ಲಿಗೂ ಕೂಡ ಹೋಗಿ ಬನ್ನಿ. ಇನ್ನು ವರ್ಕಳದಲ್ಲಿ ತುಂಬಾ ಬೀಚ್ಗಳಿದೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಒಂದು ಪಾಪನಾಶನಂ ಬೀಚ್ ಅಂತ ಇದೆ. ಈ ಬೀಚಲ್ಲಿ ಪಿತೃ ಕಾರ್ಯಗಳನ್ನು ಮಾಡೋದಕ್ಕೆ ತುಂಬಾ ಫೇಮಸ್ಸು. ಈ ಬೀಚಲ್ಲಿ ಯಾರಾದರೂ ಸ್ನಾನ ಮಾಡಿದ್ರೆ ಅವರ ಪಾಪ ಎಲ್ಲ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲಿಗೂ ಕೂಡ ನೀವು ಹೋಗಿ ಬರ್ಬೋದು. ಸೊ ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಕೇರಳದ ಮಿನಿ ಗೋವಾ ಅಂತಲೇ ಫೇಮಸ್ ಆಗಿರುವಂತಹ ವರ್ಕಳದ ಬಗ್ಗೆ ಸಂಪೂರ್ಣವಾಗಿ ಇನ್ಫಾರ್ಮೇಷನ್ನ ನಿಮಗೆ ಕೊಟ್ಟಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.